ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಈಚನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಈಚನಾಳ ಗ್ರಾಮದಿಂದ ಜಾಲಿಬೆಂಜಿಗೆ ಹೋಗುವ ರಸ್ತೆ ಹದಗೆಟ್ಟು ಹೋಗಿದೆ. ಗ್ರಾಮ ಪಂಚಾಯಿತಿಗೆ ದುಡ್ಡು ಕೊಟ್ಟರೂ ಕೂಡ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಮತ್ತು ಜಿಲ್ಲಾ ಪಂಚಾಯಿತಿಗೆ PWD ಅವರಿಗೂ ಕೂಡ ಮನವಿ ಮಾಡಿದ್ರು ಕೂಡ ಯಾವುದೇ ಅಧಿಕಾರಿಗಳು ಕೂಡ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಈಚನಾಳದಿಂದ ಜಾಲಿಬೆಂಜಿಗೆ ಹೋಗುವ ರಸ್ತೆ ರೈತರಿಗೆ ತುಂಬಾ ತೊಂದರೆಯಾಗ್ತಾ ಇದ್ದು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. 3 ಸಲ ಲೆಟರ್ ಬರ್ದ್ವಿ. ಲೆಟರ್ ಬರ್ದ್ರನ ಅವ್ರು ಯಾವ್ದು ಕಿವಿಯಾಗ ಹಾಕಿಂದಿಲ್ಲ. ಈಚನಾಳ ಕ್ರಾಸ್ಲಿಂತ ಜಾಲಿಬೆಂಚಿ ರೋಡ್ ಅಂತಾನ ಈಗ ಒಂದು 10 ವರ್ಷ ಆಯ್ತು ಹೇಳಕ. ಇನ್ನುವರೆಗಾರು ಈ ದಾರಿ ಹೆಂಗಿದ್ದು ಹಂಗೈತೆ. ಈ ಗ್ರಾಮ ಪಂಚಾಯತ್ಲಿಂದ ಹಿಡ್ಕಂದು ತಾಲೂಕ್ ಪಂಚಾಯತ್ಲಿಂದ ಜಿಲ್ಲಾ ಪಂಚಾಯತ್ ಲೆಟರ್ ಕೊಟ್ಟಿವಿ. ಯಾವಾಗ ಕಣ್ಣು ತೆರೆದು ಇದನ್ನ ನೋಡಿಲ್ಲ, ಇಲ್ಲಿ ಬಂದನ ಬರಗಲ್ಲ. ಅವ್ರು ಏನು 20 ಸಲ ಹಿಂಗ ಹೊಡ್ಕಂದ್ರನ ಅವ್ರು ಹಿಂಗ ಒದರ್ತಾವ, ಇವ್ರು ಹಿಂಗ ಬಿಡ ಅಂತ ಯಾರು ನಮ್ಗೆ ಏನು ಕ್ರಮ ತಗೊಂಡಿಲ್ಲ. ನಾವು ಅದಕ್ಕಾಗಿ ನಾವು ಇದನ್ನೇನಪ್ಪ ಈಗ ಎಲ್ಲರೂ ಕೂಡಿ ನಾವು ಒಮ್ಮೆನತೆ ಮರುಮೇರಿಸಿದ್ವಿ 1000 ರೂಪಾಯಿ ಹಾಕಿ. ಅದಕ್ಕೆ ನಾವು ಅವ್ರು ಏನು ಕಣ್ಣು ತೆರೆದಿಲ್ಲ. ಪಂಚಾಯತಿಯರಿಗೆ ಹೇಳಿದ್ರ ಕಣ್ಣು ತೆರೆಯವ್ರು. ಇದಕ್ಕೆಲ್ಲ ನಮಗೆ ರಗಡಾಗಿ ಬಿಡೈತೆ. ಏನು ಪರಿಹಾರ ಮಾಡ್ತಾರೆ ನೀವೇ ಮಾಡ್ರಿ ಅಂತ ಹೇಳಿಬಿಟ್ಟಿವಿ ನಾವು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.